ಎಲ್ರಿಗೂ ನಮಸ್ಕಾರ. ಐಡಿಯಲ್ ಶಿಕ್ಷಣ ಸಂಸ್ಥೆ ನಮ್ಮೆಲ್ಲ ಮಕ್ಕಳಿಗಾಗಿ ಒಂದು ನಮ್ಮ ನಗರ ನಮ್ಮ ಅರಿವು ಒಂದು ವಿಶೇಷ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದು ಅತ್ಯಂತ ಖುಷಿಯ ವಿಷಯ. ಯಾಕೆಂದರೆ ನಮ್ಮ ನಗರ ಬಸವ ಕಲ್ಯಾಣ ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ, ಅದಕ್ಕೊಂದು ಸಾಂಸ್ಕೃತಿಕ ಅಸ್ಮಿತೆ ಇದೆ. ಇಡೀ ಕನ್ನಡದಲ್ಲಿ ಮತ್ತು ಕನ್ನಡ ನಾಡಿನಲ್ಲಿ, ಕನ್ನಡ ಜಗತ್ತಿನಲ್ಲಿ ಒಂದು ಫಿಲಾಸಫಿಕಲ್ ಆಗಿ, ಕಲ್ಚರಲ್ ಆಗಿ ಮತ್ತು ಹಿಸ್ಟಾರಿಕಲ್ ಆಗಿ ಈ ಊರು ಒಂದು ತನ್ನದೇ ಆದಂಥ ಒಂದು ಐಡೆಂಟಿಟಿ ಕೊಟ್ಟಿರ್ತಕ್ಕಂಥ ಊರು. ಇದು ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣ ಆದಂಥ ಊರು. ಅದಕ್ಕಾಗಿಯೇ ಅನೇಕ ಕುರುಹುಗಳು ಕೂಡ ಸಿಗ್ತವೆ. ಶಿವ ದೇವಾಲಯ ಶಿವಪುರದಲ್ಲಿರ್ತಕ್ಕಂಥದ್ದು, ನಾರಾಯಣಪುರದಲ್ಲಿರ್ತಕ್ಕಂಥದ್ದು, ಆಮೇಲೆ ಶಿವಪುರನಲ್ಲಿರ್ತಕ್ಕಂಥ ಒಂದು ಸಿದ್ದೇಶ್ವರ ದೇವಾಲಯ ಇರ್ಬೋದು, ಆಮೇಲೆ ಉಮಾಪುರದಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಮತ್ತು ಹೀಗೆ ಹಲವು ದೇವಾಲಯಗಳು. ಆಮೇಲೆ ಮಯೂರಖಂಡಿ ಒಳಗೆ ಒಂದು ಚಾಳುಕ್ಯ ರಾಷ್ಟ್ರಕೂಟರ ಕಾಲದ ಒಂದು ದೇವಸ್ಥಾನವನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತಿರ್ತೀವಿ. ಮತ್ತು ಚಾಳುಕ್ಯರ ಕಾಲದಲ್ಲಿ ಅನೇಕ ಸಾಹಿತ್ಯಿಕ ಬದಲಾವಣೆಗಳು ಕೂಡ ಕಂಡಂಥ ಊರು. ಅನಂತರದಲ್ಲಿ 12ನೇ ಶತಮಾನದೊಳಗೆ ಬಸವಾದಿ ಶರಣರು ಏನು ಇಲ್ಲಿಗೆ ಬಂದಿದ್ದರು, ಅವ್ರನ್ನ ಸಮಾನತೆಯ ಬಗ್ಗೆ ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಒಂದು ವಿಶಿಷ್ಟ ಅರಿವು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಜಾತಿ ವಿರೋಧದ ಅವರ ಆಲೋಚನೆಗಳು, ಮಹಿಳಾ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥ ಅವ್ರ ಚಿಂತನೆಗಳು, ಮತ್ತು ಎಲ್ಲರಲ್ಲೂ ಕೂಡ ಒಂದು ಬೌದ್ಧಿಕ ತಿಳುವಳಿಕೆಯನ್ನು ವಿಸ್ತಾರ ಮಾಡಿದಂಥ ನೆಲ ಬಸವ ಕಲ್ಯಾಣ ಆಗಿದೆ. ಹೀಗೆ ಅನುಭವ ಮಂಟಪ ಅನ್ನುವಂಥ ಒಂದು ಎಲ್ಲರನ್ನು ಒಂದು ಕಡೆ ಸೇರಿಸಿ ಬೌದ್ಧಿಕ ಚರ್ಚೆ ಮಾಡುವಂಥ, ಬೌದ್ಧಿಕ ಸಂಕಥನ ಮಾಡಿದಂಥ, ಅದು ಬದುಕಿನ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಜೀವನದ ಬಗ್ಗೆ ಹಲವು ನೆಲೆಗಳಲ್ಲಿ ಚರ್ಚೆ ಮಾಡಿದಂಥ ಒಂದು ಅನುಭವ ಮಂಟಪ ಅನ್ನೋದು ಕೂಡ ಈ ನೆಲದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಅನೇಕ ವಚನಗಳು ದಾಖಲೆಯಾಗಿ ನಿಂತ್ಕೊಂಡು ಬಿಡ್ತವೆ. ಹೀಗಿರ್ತಕ್ಕಂಥ ಈ ಊರಿನ ಬಗ್ಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮ ನಮ್ಮ ಅರಿವು ಮತ್ತು ನಮ್ಮ ನಗರ, ಈ ಥರದ್ದು ಒಂದು ಪರಿಕಲ್ಪನೆಯನ್ನು ಐಡಿಯಲ್ ಶಿಕ್ಷಣ ಸಂಸ್ಥೆ ಇಟ್ಕೊಂಡಿದ್ದು ಅತ್ಯಂತ ಸ್ವಾಗತದ ಸಂಗತಿ ಅಂತ ಹೇಳಿ ನನಗನ್ನಿಸ್ತದೆ. ವಚನಕಾರರು, ತತ್ವಪದಕಾರರು, ಸೂಫಿಗಳು ಇವರೆಲ್ಲರೂ ಇರತಕ್ಕಂಥ ಈ ಊರಿನೊಳಗೆ ಒಂದು ಸಮನ್ವಯತೆ ಇದೆ, ಸೌಹಾರ್ದತೆ ಇದೆ. ಇದು ತನ್ನ ಒಡಲಿನೊಳಗೆ ಒಂದು ಸೌಹಾರ್ದತೆ, ಸಮನ್ವಯತೆ ಇಟ್ಟುಕೊಂಡು ನಿರಂತರವಾಗಿ ಗತಿಶೀಲತೆಯನ್ನು ಕಾಣ್ತಕ್ಕಂಥ, ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಊರು ಇದಾಗಿದೆ. ಆಧುನಿಕ ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ಮಾರುಕಟ್ಟೆ ಭಾಳ ವಿಸ್ತಾರವಾಗಿ ಬೆಳೆದು ಬಿಟ್ಟಿದೆ. ಸಮೀಪದ ಹೈದರಾಬಾದು, ಕಲಬುರ್ಗಿ, ಲಾತೂರು, ಆಮೇಲೆ ಮುಂಬೈ, ಈ ಇಷ್ಟು ಊರುಗಳ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಸಂಬಂಧಗಳನ್ನು ಇಟ್ಕೊಂಡಿರ್ತಕ್ಕಂಥ, ಆರ್ಥಿಕ ಸಂಬಂಧಗಳು, ಮಾರುಕಟ್ಟೆಯ ಸಂಬಂಧಗಳು ಇಟ್ಕೊಂಡಂಥ ಈ ಊರಿನೊಳಗೆ ಎಲ್ಲ ಸಮುದಾಯದವರು ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬನೆ ಹೊಂದಿರತಕ್ಕಂಥ ಊರು. ಮೊದಲೆಲ್ಲ ಇದು ಲ್ಯಾಂಡ್ ಆಫ್ ಲಿಲ್ಯಾಂಡ್ ಆಗಿತ್ತು. ಲ್ಯಾಂಡ್ ಆಫ್ ಶರಣದಿಂದ ಲ್ಯಾಂಡ್ ಆಫ್ ಲಿಲ್ಯಾಂಡ್ ಆಗಿತ್ತು. ಲ್ಯಾಂಡ್ ಆಫ್ ಲಿಲ್ಯಾಂಡ್ ಆದಾಗ ಇಲ್ಲಿ ಲಾರಿ ಓನರ್ಸು ಇದ್ದರು, ಲಾರಿ ಡ್ರೈವರ್ಸು ಇದ್ದರು, ಲಾರಿ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥ, ಅಂದರೆ ಅದರದ ಲಾರಿಯನ್ನು ಕಟ್ತಕ್ಕಂಥ ಗ್ಯಾರೇಜ್ಗಳಲ್ಲಿ ಅಲ್ಲಿಯ ಮೆಕ್ಯಾನಿಕ್ಗಳು ಇದ್ದರು, ವರ್ಕರ್ಸ್ಗಳು ಇದ್ದರು, ಕಾರ್ಮಿಕರಿದ್ದರು. ಹೀಗೆ ಕಾರ್ಮಿಕರು, ದುಡಿಯುವ ವರ್ಗ ಮತ್ತು ಇಲ್ಲಿ ಲಾರಿಯ ಮಾಲೀಕ ವರ್ಗ ನಾವೇನು ಕರಿತೀವಿ, ಇವರೆಲ್ಲರೂ ಕೂಡ ಸಮನ್ವಯತೆ ಇಲ್ಲಿ ನಮಗೆ ಎದ್ದು ಕಾಣ್ತದೆ. ಮತ್ತು ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬನೆ. ನೀವು ಯಾವುದೇ ಮಾರ್ಕೆಟ್ನಲ್ಲಿ ಹೋಗಿ ಎಲ್ಲ ಸಮುದಾಯದವರು ಒಬ್ಬ ಸಮುದಾಯದ ಮೇಲೆ ಮತ್ತೊಬ್ಬ ಸಮುದಾಯದವರು ಅವಲಂಬನೆ ಇರತಕ್ಕಂಥದ್ದು. ಅದು ವ್ಯಾಪಾರ ದೃಷ್ಟಿಯಿಂದಲೂ ಹೌದು, ಮತ್ತು ನಿತ್ಯ ಬದುಕಿನ ಅಗತ್ಯ ವಸ್ತುಗಳ ಕೊಡುಕೊಳ್ಳುವಿಕೆಯ ಸಂದರ್ಭದಲ್ಲೂ ಕೂಡ ಇದೊಂದು ಸಮನ್ವಯತೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಿರ್ತಕ್ಕಂಥ ಈ ಊರು ಇದು ನಿರಂತರವಾಗಿ ಆರ್ಥಿಕ ಬದಲಾವಣೆಗಳು ಮತ್ತು ಮಾರುಕಟ್ಟೆಯ ಬದಲಾವಣೆಗಳು, ಭೌತಿಕ ಬದಲಾವಣೆಗಳು ಹೊಂತಾ ಬಂದಿದೆ. ಒಂದು ಕಾಲದಲ್ಲಿ ಬೌದ್ಧಿಕವಾದಂಥ ಭಾಳ ದೊಡ್ಡ ಚಿಂತನೆಗಳನ್ನು ಕಟ್ಕೊಂಡಂಥ ಈ ಊರಿನಲ್ಲಿ ಈಗ ಬೇರೆ ಬೇರೆ ಥರ, ಅಂದರೆ ಆರ್ಥಿಕ ಬದಲಾವಣೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಇದನ್ನು ಇನ್ನೂ ಶೈಕ್ಷಣಿಕವಾದಂಥ ಒಂದು ಬದಲಾವಣೆಗಳಾಗಬೇಕು. ಶೈಕ್ಷಣಿಕವಾಗಿ ಬದಲಾವಣೆಗಳಾಗಬೇಕು ಅಂದರೆ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಬರಬೇಕಾದಂಥ ಅಗತ್ಯ ಇದೆ, ಜಿಲ್ಲಾ ಕೇಂದ್ರ ಆಗಬೇಕಾದಂಥ ಅಗತ್ಯ ಇದೆ. ಆಮೇಲೆ ಈ ಊರಿನಲ್ಲಿ IAS, KS, UPSC ಎಕ್ಸಾಮಿನೇಷನ್ಸು, IPS ಈ ಥರದ್ದು ಎಕ್ಸಾಮಿನೇಷನ್ಗಳಿಗೆ ಹೋಗ್ತಕ್ಕಂಥ ಮನೋಧೋರಣೆಗಳು, ಆ್ಯಟಿಟ್ಯೂಡ್ಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗಿದೆ. ಅದರ ಜೊತೆಗೇ ರಿಸರ್ಚ್, ಸಂಶೋಧನೆಗಳಲ್ಲಿ ತೊಡಗತಕ್ಕಂಥ ಒಂದು ಮನೋಧೋರಣೆಗಳು ಕೂಡ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಬರಬೇಕಾದ ಅಗತ್ಯ ಇದೆ. ಹೀಗಿರುವಂಥ ಈ ಊರಿನಲ್ಲಿ, ಈ ಊರಿಗೆ ಇದರದ ಚರಿತ್ರೆ, ಇಲ್ಲಿಯ ಸ್ಮಾರಕಗಳು, ಇಲ್ಲಿಯ ಅವಶೇಷಗಳು, ಇಲ್ಲಿರ್ತಕ್ಕಂಥ
ದೇವಸ್ಥಾನಗಳು, ಇಲ್ಲಿರ್ತಕ್ಕಂಥ ಖಾಜಾ ಇಲ್ಲಿರುವಂಥ ರಾಜಾಬಾಗ್ಸವರ್ ದರ್ಗಾ, ಸೂಫಿಸಮ್ಮು, ಇವೆಲ್ಲವನ್ನು ಇಲ್ಲಿಯ ಮಕ್ಕಳು ತಿಳ್ಕೋಬೇಕಾಗಿದೆ, ಕಲಿಬೇಕಾಗಿದೆ, ಅರಿಬೇಕಾಗಿದೆ. ಅರಿತನೇ ಇವೆಲ್ಲವನ್ನು ಅರಿತು ಮತ್ತೆ ಮುಂದೆ ಸೌಹಾರ್ದತೆಯ ಕಡೆಗೆ ಹೆಜ್ಜೆ ಇಡಬೇಕಾದ ಅಗತ್ಯ ಇದೆ ಅಂಥೇಳಿ ನನಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಆಮೇಲೆ ಇದು ಭಾಳ ಬಹುಭಾಷಿಕತೆ ಇರತಕ್ಕಂಥ ಊರು. ಇಲ್ಲಿ ಕನ್ನಡದ ಜೊತೆಗೇ ಮರಾಠಿ, ಹಿಂದಿ, ಉರ್ದು, ಇಂಗ್ಲೀಷು, ತೆಲುಗು, ಹೀಗೆ ಬಹುಭಾಷಿಕತೆಯ ಭಾಷಿಕ ಸಂಬಂಧಗಳು ಕೂಡ ನಮಗೆ ಈ ಊರಲ್ಲಿ ನೋಡಲಿಕ್ಕೆ ಸಿಗ್ತದೆ. ಎಲ್ಲ ಭಾಷಿಕರು ಕೂಡ ತಮ್ಮ ಭಾಷೆಗಳನ್ನು ಒಂದು ಸ್ವಲ್ಪ ಹಂಚಿಕೊಂಡು ಕಮ್ಯುನಿಕೇಟ್ ಮಾಡ್ತಕ್ಕಂಥ, ಸಂವಹನ ಮಾಡ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ಮಾಡ್ತಿರ್ತಾರೆ. ಹೀಗಾಗಿ ಇಲ್ಲಿ ಎಂದೂ ಕೂಡ ಭಾಷಾ ಜಗಳಗಳಾಗಲಿಲ್ಲ, ಧಾರ್ಮಿಕ ಜಗಳಗಳಾಗಲಿಲ್ಲ, ಇನ್ಯಾವುದೇ ಬೇರೆ ಬೇರೆ ಜಗಳಗಳಾಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಎದೆಯೊಳಗೆ ಒಂದು ಪ್ರೀತಿ, ಸೌಹಾರ್ದತೆಗಳನ್ನು ಇಟ್ಟುಕೊಂಡು ಬದುಕ್ತಕ್ಕಂಥ ಊರು ಇದಾಗಿದೆ. ಸಣ್ಣ ಪುಟ್ಟ ರಾಜಕೀಯ ಪಲ್ಲಟ್ಟುಗಳು, ದೊಡ್ಡ ರಾಜಕೀಯ ಪಲ್ಲಟ್ಟುಗಳು ಅಂತಲೂ ಅನ್ಬೋದು. ಅದು ಆಗಾಗ ಕಾಣ್ತಾ ಬಂದರೂ ಕೂಡ ಜನರ ಮೇಲಂಥ ದೊಡ್ಡ ಪರಿಣಾಮಗಳೇನೂ ಆಗಿಲ್ಲ ಅಂತೇಳಿ ನನಗನ್ನಿಸ್ತದೆ. ಕಾಲಾಂತರದಿಂದ ಅದು ಬಹುಶಃ ನಾವು ಚಾಳುಕ್ಯರಿಂದ, ಕಲ್ಯಾಣಿ ಚಾಳುಕ್ಯರಿಂದ ಬಿಜ್ಜಳ, ಮತ್ತು ಮುಂದೆ ಕಲ್ಚೂರಿಗಳು, ಆಮೇಲೆ ಮುಂದೆ ದೆಹಲಿ ಸುಲ್ತಾನರು, ಬಹಮನಿಗಳು, ಆಮೇಲೆ ನಾವು ಏನಂತೀರಿ ಈ ನಿಜಾಮ, ಹೀಗೆ ಅನೇಕ ಪಲ್ಲಟ್ಟುಗಳು ಆದ್ರೂ ಕೂಡ ಇಲ್ಲಿಯ ಜನರು ಎಲ್ಲ ಪಲ್ಲಟ್ಟುಗಳನ್ನು ಕೂಡ ಅದನ್ನು ಆಯಾ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಅದನ್ನು ಸ್ಪಂದನೆ ಮಾಡ್ತಾನೆ ಬಂದುಬಿಟ್ಟಿದ್ದಾರೆ. ಬಟ್ ಆಧುನಿಕ ಸಂದರ್ಭದಲ್ಲೂ ಕೂಡ ಈಗಲೂ ಕೂಡ ಈ ಸಂದರ್ಭದಲ್ಲೂ ಕೂಡ ಅದನ್ನು ಅಷ್ಟೇ ಸಮಚಿತ್ತದಿಂದ ಅದನ್ನು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತಲೇ ನನಗನ್ನಿಸ್ತದೆ. ಈ ಊರಿನ ಅರಿವು, ಈ ನೆಲದ ಅರಿವು, ಈ ನೆಲದೊಳಗಿನ ಪ್ರೀತಿ, ಆತ್ಮೀಯತೆಗಳು ಇದು ನಿರಂತರವಾಗಿ ನಮ್ಮೆಲ್ಲ ಮಕ್ಕಳಲ್ಲಿ ಹರಿದು ಹೋಗಬೇಕು. ಆ ಒಂದು ಉದ್ದೇಶದಿಂದ ನಮ್ಮ ಐಡಿಯಲ್ ಶಿಕ್ಷಣ ಸಂಸ್ಥೆ ಏನು ಮಾಡಿದೆ ಅಂದರೆ, ನಮ್ಮ ಊರು, ನಮ್ಮ ನಗರ, ನಮ್ಮ ಅರಿವು ಅನ್ನುವಂಥ ಒಂದು ವಿಶೇಷ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದರಲ್ಲಿ ಎಲ್ಲ ಮಕ್ಕಳು ಭಾಗಿಯಾಗಬೇಕು, ಭಾಗವಹಿಸಬೇಕು. ಇದರಲ್ಲಿ ಈ ಸ್ಪರ್ಧೆಯ ಒಂದು ಭಾಗವಾಗಿ ಅವರೆಲ್ಲರೂ ಕೂಡ ನಮ್ಮ ಊರಿನ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಎಲ್ಲ ಕಡೆಗೂ ಹಂಚಬೇಕು ಅನ್ನುವಂಥ ಆಲೋಚನೆ ತುಂಬ ವಿಶಿಷ್ಟವಾದದ್ದು, ಮುಖ್ಯವಾದದ್ದು. ಅದಕ್ಕೆ ನಾನು ಮುಜಾಹಿದ್ ಪಾಷಾ ಖುರೇಶಿ ಸರ್ ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ.